Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಭಗವಾನ್ ಮಹಾವೀರ್ ಜಯಂತಿ ಅಂಗವಾಗಿ ಮೆರವಣಿಗೆ, ಅಭಿಷೇಕ, ತೊಟ್ಟಿಲು ಸೇವೆ. ಜಂಗಮರಹಳ್ಳಿ ಕ್ರಾಸ್ ಬಳಿ 600 ಚೀಲ ಅನ್ನಭಾಗ್ಯ ಅಕ್ಕಿ ವಶ, ಅಕ್ರಮದ ಶಂಕೆ. ಚೇಗುಂಟ ಪಾರ್ವತಿ ಪರಮೇಶ್ವರ ಅದ್ಧೂರಿಯಾಗಿ ಜರುಗಿದ ಉಚ್ಛಾಯ. ಮಹಿಳಾ ನೌಕರರ ಕ್ರೀಡಾಕೂಟಕ್ಕೆ ಚಾಲನೆ, ಉತ್ತಮ ಆರೋಗ್ಯಕ್ಕೆ ಕ್ರೀಡೆ ಅಗತ್ಯ, ಶಿವಾನಂದ ಭಜಂತ್ರಿ. ಮತ್ತು ವಿವಾಹಿತ ಮಹಿಳೆಯ ಸಾವು, ಕೊಲೆ ಶಂಕೆ. ಭಗವಾನ್ ಮಹಾವೀರ್ ಜಯಂತಿ ಅಂಗವಾಗಿ ದಿಗಂಬರ ಜೈನ್ ಮಂದಿರದಿಂದ ಮೆರವಣಿಗೆ ನಡೆಸಲಾಯಿತು. ಪೂರ್ಣ ಕುಂಭಗಳೊಂದಿಗೆ ಮಹಿಳೆಯರು ನಗರದ ತೀನ್ ಕಂದಿಲ್, ಬಟ್ಟೆ ಬಜಾರ್, ಮಹಾವೀರ್ ವೃತ್ತದಿಂದ ಸೂಪರ್ ಮಾರ್ಕೆಟ್ ಮೂಲಕ ದಿಗಂಬರ ಜೈನ್ ಮಂದಿರಕ್ಕೆ ಆಗಮಿಸಲಾಯಿತು. ಮಹಾವೀರ ಸಂದೇಶದ ಬದುಕಿ ಬದುಕಲು ಬಿಡಿ ಸಾರುತ್ತಾ ಮೆರವಣಿಗೆ ನಡೆಸಲಾಯಿತು. ಜಯಂತಿ ಅಂಗವಾಗಿ ಪಂಚಾಮೃತ ಅಭಿಷೇಕ, ತೊಟ್ಟಿಲು ಸೇವೆ ಸೇರಿದಂತೆ ಅನೇಕ ಪೂಜಾ ಕಾರ್ಯಕ್ರಮಗಳು ನಡೆದವು. ಗುಲಾಬ್ ಚಂದ್ ಭೀಮರಾವ್ ಗಡಗಡೆ ಅವರು ಮಹಾವೀರ್ ಜಯಂತಿಯನ್ನು ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಧರ್ಮ ಬಂಧುಗಳಲ್ಲಿ ವಿನಂತಿಸುವುದೇನೆಂದರೆ, ಇವತ್ತಿನ ದಿವಸ ಭಗವಾನ್ ಮಹಾವೀರ್ 24ನೇ ತೀರ್ಥಂಕರ, ನಮ್ಮ ಜೈನ ಧರ್ಮದ 24ನೇ ತೀರ್ಥಂಕರಾಗಿರ್ತಕ್ಕಂಥ ಶ್ರೀಯುತ ಭಗವಾನ್ ಮಹಾವೀರ್ ತೀರ್ಥಂಕರ ಜನ್ಮ ಜಯಂತಿ 2625ನೇ ಜನ್ಮ ಜಯಂತಿಯನ್ನು ಇವತ್ತು ವಿಶ್ವಾದ್ಯಂತ ನಾವು ಆಚರಿಸ್ತಾ ಇದ್ದೀವಿ. ಸೊ ಮಹಾವೀರ್ ಭಗವಾನರ ಮೇನ್ ಸಂದೇಶ ಏನಪ್ಪ ಅಂತಂದರೆ, ಜಿಯೋ ಅವ್ರ ಜೀನೇದು, ಪ್ರತಿಯೊಂದು ಜೀವಿಗೂ ಕೂಡ, ಯಾವುದೇ ಜೀವಿಗೂ ಕೂಡ ಹಿಂಸೆ ಆಗಬಾರದು ಮತ್ತು ಸಂಯಮದಿಂದ ಇರಬೇಕು. ನಾವು ಯಾವುದೇ ಕಾರಣಕ್ಕೂ ನಾವು ವಿಚಲಿತರಾಗಬಾರದು. ಜಿಯೋ ಅವ್ರ ಜೀನೋ, ಬದುಕು ಮತ್ತು ಬದುಕಲು ಬಿಡು ಎಂಬ ಒಂದು ಸಂದೇಶದೊಂದಿಗೆ ಜಗತ್ತನ್ನು ಬೆಳಗಿರ್ತಕ್ಕಂಥ ವ್ಯಕ್ತಿ ಮತ್ತು ದಿವ್ಯ ಶಕ್ತಿ 24ನೇ ತೀರ್ಥಂಕ ಮಹಾವೀರ ತೀರ್ಥಂಕರ ಇವತ್ತು ಜನ್ಮ ಜಯಂತಿಯನ್ನು ವಿಶ್ವದಾದ್ಯಂತ ಅತಿ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೀವಿ. ಸೊ ಇವತ್ತಿನ ದಿವಸ ಏನಪ್ಪ ಅಂತಂದರೆ, ವಿಶ್ವದಲ್ಲಿ ಎಲ್ಲೇ ಕೂಡ ಹಿಂಸೆ ಆಗಬಾರ್ದು, ಎಲ್ಲ
ಮಾಂಸದ ಅಂಗಡಿಗಳನ್ನು ಬಂದ್ ಮಾಡಲು ವಿನಂತಿಸಲಾಗಿದೆ. ಸೊ ಈ ರೀತಿಯಾಗಿ ನಾವು ಯಾವುದೇ ಒಬ್ಬ ಸಣ್ಣ ಒಂದು ಜೀವಿಗೆ, ಒಂದು ಪಕ್ಷಿ, ಒಂದು ಇರುವೆ ಕೂಡ ಹಾನಿ ಆಗಬಾರ್ದು ಅಂತೇಳಿ ಅವರ ಸಂದೇಶವನ್ನು ಬರೀ ಹೇಳೋದಷ್ಟೇ ಅಲ್ಲ, ನಾವು ಜೈನ ಧರ್ಮದವರಾಗಿ ಅದನ್ನು ಪಾಲನೆ ಮಾಡ್ತಾ ವಿಶ್ವದ ಶಾಂತಿಗಾಗಿ ಸದಾ ಬಯಸ್ತಕ್ಕಂಥ ಯಾವುದಾದ್ರೂ ಒಂದು ಧರ್ಮ ಇದ್ದರೆ ಅದು ಜೈನ ಧರ್ಮ. ವಿಶ್ವದಲ್ಲಿ ನಾವು ಪ್ರತಿದಿನ ಶಾಂತಿ ಮಂತ್ರ ಮಾಡ್ತೀವಿ. ಆ ಶಾಂತಿ ಮಂತ್ರದಲ್ಲಿ ಏನಪ್ಪ ಅಂತಂದರೆ ಪ್ರತಿಯೊಂದು ಜೀವಿಯೂ ಕೂಡ ಸುಖ, ಶಾಂತಿ, ಸಮೃದ್ಧಿಯಿಂದಿರಲಿ. ಪ್ರತಿಯೊಂದು ಗ್ರಾಮ, ನಗರ, ಕೇಟ, ಕರ್ವಟ, ಮಠಂಬ, ಪತ್ತಣಗಳಲ್ಲಿರ್ತಕ್ಕಂಥ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳು ಕೂಡ ಒಳ್ಳೆಯದಾಗಲಿ, ಎಲ್ಲ ಜೀವಿಗಳಿಗೆ ಸುಖ ಸಂತೋಷದಿಂದ ಇರಲಿ ಅಂತ ಬಯಸ್ತಕ್ಕಂಥ ಯಾವುದಾದ್ರೂ ಒಂದು ಧರ್ಮ ಇದ್ದರೆ ಅದು ಜೈನ ಧರ್ಮ. ಸೊ ನಾವು ವಿಶ್ವದ ಒಂದು ಒಳಿತಿಗಾಗಿ ಸದಾ ಬೆಳೆಸ್ತೀವಿ. ಬೇರೆ ಧರ್ಮಗಳೆಲ್ಲ ಕೇವಲ ನನಗಾಗಲಿ, ನನ್ನ ಕುಟುಂಬಕ್ಕಾಗಲಿ ಅಂತ ಬಯಸ್ತಾರೆ. ಆದರೆ ನಾವು ವಿಶ್ವಶಾಂತಿಗಾಗಿ, ವಿಶ್ವಶಾಂತಿ ಸದಾ ನಾವು ಭಾರತ ವಿಶ್ವದ ಗುರುವಾಗಬೇಕಂತ ಏನು ನಮ್ಮ ಪರಿಕಲ್ಪನೆ ಇದೆ, ಇದು ಇವತ್ತು ನಿನ್ನೆದಲ್ಲ, ಇದು ಸಾವಿರಾರು ವರ್ಷಗಳ ಹಿಂದನೇ ನಾವು ವಿಶ್ವದ ಗುರುಗಳಾಗಿದ್ದೇವೆ. ಆದರೆ ಸುಮಾರು ಒಂದು ಎಷ್ಟೇ ದೇಶದಲ್ಲಿ, ವಿದೇಶಗಳಲ್ಲಿ, ಜಗತ್ತಿನಲ್ಲಿ ನಮ್ಮ ದೇಶವನ್ನು ಹಿಂದಿಕ್ಕಬೇಕನ್ನೋ ಹುನ್ನಾರಗಳು ನಡೆದರೂ ಕೂಡ ಅದು ಹಿಂದೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರತಿ ಹೆಜ್ಜೆಯಲ್ಲಿ ಇದ್ದೀವಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಜಿಯೋ ಅವ್ರ ಜೀನಿಯದು, ಬದುಕು ಮತ್ತು ಬದುಕಲು ಬಿಡು, ಸಂಯಮದಿಂದಿರಬೇಕು. ಸೊ ಇವತ್ತು ಏನೇನು ಮಾಡಿರಿ ಸರ್? ಇವತ್ತು ಮಹಾವೀರ್ ತೀರ್ಥಂಕರ ಜನ್ಮ ಕಲ್ಯಾಣ 2625ನೇ ಜನ್ಮ ಕಲ್ಯಾಣದ ಒಂದು ಅತಿ ವಿಜೃಂಭಣೆ ನಾವು ಆಚರಣೆ ಮಾಡ್ತಾ ಇದ್ವಿ. ಇವತ್ತು ಬೆಳಗ್ಗೆ ಧ್ವಜಾರೋಹಣ ಆಗಿದೆ. ಧ್ವಜಾರೋಹಣ ಆದಮೇಲೆ ಕುಂಭ ಮೆರವಣಿಗೆ ಆಗಿದೆ, ಕಳಸ ಮತ್ತು ಕುಂಭದ ಮೆರವಣಿಗೆ ಆಗಿದೆ. ಇದಾದ ನಂತರ ಸೊ ನಾವು ಪಂಚಾಮೃತ ಅಭಿಷೇಕ ಇದೆ, ಜೈನ ಮಂದಿರದಲ್ಲಿ ಪಂಚಾಮೃತ ಅಭಿಷೇಕ ಮಾಡ್ತೀವಿ. ಅದಾದ ಮೇಲೆ ಮಧ್ಯಾಹ್ನದಲ್ಲಿ ತೊಟ್ಟಿಲ ಕಾರ್ಯಕ್ರಮ. ಅಂದರೆ ಮಹಾವೀರ್ ತೀರ್ಥಂಕರ ಏನು ಜನ್ಮ ಜಯಂತಿ ಇದೆ, ಆ ತೊಟ್ಟಿಲ ಕಾರ್ಯಕ್ರಮವನ್ನು ಕಿಲೇದ ಮಠ ಜೈನ್ ಮಂದಿರದಿಂದ ಹಿಡ್ಕೊಂಡು ಸೊ ಬಟ್ಟೆ ಬಜಾರ್ ಮತ್ತು ಶ್ವೇತಾಂಬರ ಮಂದಿರ ಮೂಲಕವಾಗಿ ಮಹಾವೀರ್ ಚೌಕ್, ಬಟ್ಟೆ ಬಜಾರ್, ತೀನ್ಕಂದಿ ವೃತ್ತದಿಂದ ಇಲ್ಲಿಗೆ ಬಂದು ಸೇರುತ್ತೇವೆ. ನಿಮ್ಮ ಹೆಸರು ಸರ್? ಗುಲಾಬ್ ಚಂದ್ ಭೀಮರಾವ್ ಗಡಗಡೆ, ರಾಯಚೂರು. ಏನಿದ್ರಿ ಸರ್? ಸರ್ ನಾನು ಸಮಾಜ ಸೇವಕ. ಸೊ ನಮ್ಮ ಅಧ್ಯಕ್ಷರಲ್ಲಿದ್ದಾರೆ ಮಹಾವೀರ್ ಹರ್ದರ್ ಅವರು. ಸೊ ಎಲ್ಲ ಸಮಾಜದ ಎಲ್ಲರೂ ಒಟ್ಟಿಗಾಗಿ ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ಮಹಾವೀರ್ ಜೈನ್, ಪ್ರಕಾಶ್ ಹರ್ದಾರ್, ಜಿತೇಂದ್ರ ಹರ್ದಾರ್, ಮಹಾವೀರ್ ರಾಸ್ನೆ, ಉದಯ್ ಕುಮಾರ್ ಜೈನ್, ಕಿರಣ್ ಹರ್ದಾರ್, ಅನಿಲ್, ಅನಂತ್, ಸಾಗರ್ ಚಂದ್, ರಾಜ್ಕುಮಾರ್, ಶ್ರೀಪಾದ್ ಹರ್ದಾರ್, ಎಚ್.ಬಿ. ಪ್ರಸಾದ್ ಜೈನ್ ಸೇರಿದಂತೆ ಮಹಿಳಾ ಮಂಡಳಿ ಮತ್ತು ಸಕಲ ದಿಗಂಬರ ಜೈನ್ ಸಮುದಾಯ ಜನರು ಭಾಗವಹಿಸಿದರು. ಬಡವರ ಹಸಿವು ನೀಗಿಸಬೇಕಾದ ಪಡಿತರ ಅಕ್ಕಿ ಕಾಳಸಂತೆಯ ಪಾಲಾಗುತ್ತಿರುವುದು ಮತ್ತೆ ಸಾಬೀತಾಗಿದೆ. ತಾಲೂಕಿನ ಮಸ್ಕಿ ಮುಖ್ಯ ರಸ್ತೆಯ ಜಂಗಮರಳಿ ಕ್ರಾಸ್ ಬಳಿ ಶುಕ್ರವಾರ ಮುಂಜಾನೆ ಕವಿತಾಳ ಪೊಲೀಸರು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಸುಮಾರು 8 ಲಕ್ಷ ರೂಪಾಯಿ ಮೌಲ್ಯದ ಅಕ್ಕಿಯನ್ನು ವಶಪಡಿಸಿಕೊಂಡಿದ್ದಾರೆ. ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಜಂಗಮರಳಿ ಕ್ರಾಸ್ ಬಳಿ ಅಕ್ರಮ ಅಕ್ಕಿ ಸಾಗಾಟ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದಾಗ ಭಾರಿ ಪ್ರಮಾಣದ ಅಕ್ಕಿ ಪತ್ತೆಯಾಗಿದೆ. ತಲಾ 50 ಕೆಜಿ, ಒಟ್ಟು 600 ಚೀಲಗಳಷ್ಟು ಸುಮಾರು 30 ಟನ್ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸಲಾಗುತ್ತಿತ್ತು. ಇದರ ಮೌಲ್ಯ ಅಂದಾಜು 8 ಲಕ್ಷ ರೂಪಾಯಿ ಎಂದು ತಿಳಿದು ಬಂದಿದೆ. ಈ ದಂಧೆಯ ಹಿಂದೆ ಹಾಲಾಪುರ ಮೂಲದ ವೀರಸ್ವಾಮಿ ತಂದೆ ಶಂಕರಯ್ಯ ಸ್ವಾಮಿ ಎಂಬಾತನ ಕೈವಾಡವಿರುವುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಆಹಾರ ನಿರೀಕ್ಷಕ ದೇವರಾಜ್ ಕುರುಡಿಗೆ ಅವರು ನೀಡಿದ ದೂರಿನ ಮೇರೆಗೆ ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಶ್ರೀ ಪಾರ್ವತಿ ಪರಮೇಶ್ವರ ಸುಕ್ಷೇತ್ರ ಚೇಗುಂಟ ತೆಲಂಗಾಣ ಉಚ್ಚಯ ಮಹೋತ್ಸವಕ್ಕೆ ಸನ್ಮಾನ್ಯ ಪೂಜ್ಯ ಗುರುಗಳಾದ ಕ್ಷೀರಲಿಂಗ ಸ್ವಾಮೀಜಿಗಳು ಮತ್ತು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದದ್ದಲ್ ಬಸನಗೌಡ ತೆಲಂಗಾಣ ಚೇಗುಂಟ ಶ್ರೀ ಪಾರ್ವತಿ ಪರಮೇಶ್ವರ ಉಚ್ಚಯ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಪಾರ್ವತಿ ಪರಮೇಶ್ವರ ದೇವರ ಆಶೀರ್ವಾದ ಪಡೆದು ಉಚ್ಚಯದಲ್ಲಿ ಶ್ರೀ ಗುರುಗಳ ಜೊತೆಯಲ್ಲಿ ದರ್ಶನ ಪಡೆದರು.
ಈ ಸಂದರ್ಭದಲ್ಲಿ ಊರಿನ ಗೌಡರು, ಹಿರಿಯರು, ಹಿರಿಯ ಮುಖಂಡರು, ಶ್ರೀಮತಿ ಶಶಿಕಲಾ ಭೀಮರಾಯ, ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ಮತ್ತು ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕದ ಮುಖಂಡರು, ಹಂಪನಗೌಡ, ಪೊಲೀಸ್ ಪಾಟೀಲ್, ಶಂಕರ್ ಪಾಟೀಲ್, ಬಸವರಾಜ್ ವಕೀಲ್, ಖಾಜಾ ಶಕ್ತಿನಗರ್, ಅಂಬಯ್ಯ ನಾಗಪ್ಪ, ಗುರು ಕೆ ಶರಣಪ್ಪ, ಛೋಟು, ಸೂಗರಲಿಂಗಪ್ಪ, ನರ್ಸರೆಡ್ಡಿ, ನೂರಾರು ಜನ ಭಕ್ತಾದಿಗಳು ಹಾಗೂ ಊರಿನ ಹಿರಿಯರು, ಮುಖಂಡರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ತೆಲಂಗಾಣದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ಪರಮ ಪೂಜ್ಯ ಡಾಕ್ಟರ್ ಕ್ಷೀರಲಿಂಗ ಮಹಾಸ್ವಾಮಿಗಳು, ಶ್ರೀ ಪಾರ್ವತಿ ಪರಮೇಶ್ವರ ದೇವಸ್ಥಾನ ಧರ್ಮಾಧಿಕಾರಿಗಳು, ಸುಕ್ಷೇತ್ರ ಚೇಗುಂಟ ಹಾಗೂ ದೇವಸ್ಥಾನದ ಅರ್ಚಕರು ಮತ್ತು ಊರಿನ ಗಣ್ಯ ವ್ಯಕ್ತಿಗಳು, ಊರಿನ ಸದ್ಭಕ್ತರು, ಯಾದಗಿರಿ ಜಿಲ್ಲೆಯ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದರ್ಶನ ಪಡೆದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್, ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಕ್ರೀಡೆಗಳು ಅಗತ್ಯ ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಹೇಳಿದರು. ಅವರು ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಯಚೂರು ಜಿಲ್ಲಾ ಘಟಕ ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಸರ್ಕಾರಿ ನೌಕರರ ಸಂಘ, ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕ ರಾಯಚೂರು ಹಾಗೂ ವಿವಿಧ ವೃಂದ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಮಹಿಳಾ ನೌಕರರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮಹಿಳಾ ನೌಕರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ತುಂಬಾ ಖುಷಿಯ ವಿಚಾರ ಹಾಗೂ ಇಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವಿಕೆ ಅತಿ ಮುಖ್ಯ ಎಂದರು.
ಪ್ರತಿಯೊಬ್ಬರು ಕ್ರೀಡಾ ಸ್ಫೂರ್ತಿಯನ್ನು ಹೊಂದಿರಬೇಕು ಹಾಗೂ ಆರೋಗ್ಯವಾಗಿರಲು ನೌಕರರು ಇಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕೆಂದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಅಧ್ಯಕ್ಷ ಕೃಷ್ಣ ಶಾವಂತಿಗೇರಿ ಮಾತನಾಡಿ, ಇಂದು ನೌಕರರು ಮಾನಸಿಕ ಒತ್ತಡದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಾಗ ಮಾನಸಿಕವಾಗಿ, ದೈಹಿಕವಾಗಿ ಸಬಲರಾಗಲು ಸಹಾಯವಾಗುತ್ತದೆ ಎಂದರು. ಅತಿ ಹೆಚ್ಚು ಮಹಿಳಾ ನೌಕರರು ಭಾಗವಹಿಸಿದ್ದಕ್ಕಾಗಿ ಮಹಿಳೆಯರಿಗೆ ವಿಶೇಷ ಧನ್ಯವಾದ ಸಲ್ಲಿಸಿದರು. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಹಮ್ಮಿಕೊಂಡಿರುವ ಸ್ಪರ್ಧೆಯಲ್ಲಿ ಮಹಿಳಾ ನೌಕರರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದರು. ವಿವಿಧ ಇಲಾಖೆಯಿಂದ ಸುಮಾರು 300ಕ್ಕಿಂತ ಹೆಚ್ಚು ಮಹಿಳಾ ನೌಕರರು ಭಾಗವಹಿಸಿದ್ದರು. ಮಹಿಳಾ ನೌಕರರ ಕ್ರೀಡಾಕೂಟದ ನೇತೃತ್ವವನ್ನು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಯಂಕಪ್ಪ ಫಿರಂಗಿ ವಹಿಸಿದ್ದರು. ಎಲ್ಲ ದೈಹಿಕ ಶಿಕ್ಷಕರು ವಿವಿಧ ಸ್ಪರ್ಧೆಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾತೆ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘದ ಜಿಲ್ಲಾ ಅಧ್ಯಕ್ಷ ಛಾಯಾದೇವಿ, ಸರ್ಕಾರಿ ಮಹಿಳಾ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷೆ ಜಯಶ್ರೀ, ಕಾರ್ಯದರ್ಶಿ ವಿಜಯಲಕ್ಷ್ಮಿ, ತಾಲೂಕು ಅಧ್ಯಕ್ಷೆ ಧನಲಕ್ಷ್ಮಿ, ತಾಲೂಕು ಅಧ್ಯಕ್ಷ ಮಹೇನುಲ್ಲಾ ಹಕ್, ಮಲ್ಲೇಶ್ ನಾಯಕ್, ರಾಜಶೇಖರ್ ದೇನಿ, ರಾಜಶೇಖರ್ ನಾಯಕ್, ಪರಶುರಾಮ್ ಹುಜರಾತಿ, ರತ್ನ, ಭೀಮೇಶ್ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಿಂಬೆಕಾಯಿ ಚಮಚ ಓಟದ ಸ್ಪರ್ಧೆ, ಖಾಲಿ ಬಾಟಲಿಗೆ ನೀರು ತುಂಬಿಸುವ ಆಟ, ಹಗ್ಗ ಜಗ್ಗಾಟ, ರಂಗೋಲಿ ಸ್ಪರ್ಧೆ, ಶಟಲ್ ಬಾಲ್, ಬಲೂನ್ ಊದುವ ಸ್ಪರ್ಧೆ, ಚದುರಂಗ, ಜಾನಪದ ಹಾಡು ಮತ್ತು ಭಾವಗೀತೆಗಳ ಸ್ಪರ್ಧೆಗಳು ನಡೆದವು. ನಗರದ ವಿಜ್ಞಾನ ಕೇಂದ್ರದಲ್ಲಿ ಪ್ರೋಗ್ರಾಂ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಮಹಿಳೆಯೊಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಘಟನೆ ನಗರದಲ್ಲಿ ನಡೆದಿದ್ದು, ಮಹಿಳೆಯ ಪೋಷಕರು ಗಂಡನ ಮನೆಯವರ ವಿರುದ್ಧ ಕೊಲೆ ಹಾಗೂ ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿ ಪ್ರಕರಣ ದಾಖಲಿಸಿದ್ದಾರೆ. ನಗರದ ಐಬಿ ರಸ್ತೆಯ ನಿವಾಸಿ ವಿದ್ಯಾ ಅಲಿಯಾಸ್ ಸುದೀಕ್ಷಾ 30 ವರ್ಷ ಮೃತ ಮಹಿಳೆಯಾಗಿದ್ದು, ಕಳೆದ 3 ವರ್ಷಗಳ ಹಿಂದೆ ಮಂಜುನಾಥ್ ಎಂಬಾತನೊಂದಿಗೆ ವಿವಾಹವಾಗಿದ್ದ ವಿದ್ಯಾ ಮದುವೆಯಾಗಿ 4 ತಿಂಗಳ ಬಳಿಕ ತವರು ಮನೆಯವರ ಮುಂದೆ ತನಗೆ ಗಂಡನ ಮನೆಯಲ್ಲಿ ಕಿರುಕುಳ ನೀಡಲಾಗುತ್ತಿದೆ, ದೈಹಿಕ ಹಲ್ಲೆಯನ್ನು ಮಾಡಿದ್ದಾರೆ ಎಂದು ಹೇಳಿದ್ದು, ನಂತರ ವರದಕ್ಷಿಣೆ ವಿಚಾರವಾಗಿ ಎಂಆರ್ ಆಗಿ ಕೆಲಸ ಮಾಡಿದ್ದ ಗಂಡ ಮಂಜುನಾಥ್ ಸ್ವಾಮಿ ಹಾಗೂ ಅತ್ತೆ ಕವಿತಾ ಎಂಬುವರು ದಿನನಿತ್ಯ ಕಿರುಕುಳ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಭಾನುವಾರ ಮಧ್ಯಾಹ್ನ ಮಹಿಳೆಯ ತಂದೆ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ಭೇಟಿಯಾಗಿ ಬಂದಿದ್ದು, ಸಂಜೆ 7:30ಕ್ಕೆ ಮಹಿಳೆಯ ಗಂಡ ಮಂಜುನಾಥ ಮತ್ತು ಅತ್ತೆ ಕವಿತಾ ಸೇರಿ ವರದಕ್ಷಿಣೆ ವಿಚಾರವಾಗಿ ಮಹಿಳೆಯನ್ನು ಕತ್ತು ಇಸುಗಿ ಕೊಲೆ ಮಾಡಿ, ನಂತರ ಮಹಿಳೆಯ ತಂದೆಗೆ ಕರೆ ಮಾಡಿ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಸುಳ್ಳು ಹೇಳಿದ್ದಾರೆ ಎಂದು ಮಹಿಳೆಯ ತಂದೆ ಮೃತ್ಯುಂಜಯ ಸ್ವಾಮಿ ನಗರದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಮಹಿಳೆಯ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರಿಮ್ಸ್ಗೆ ಕಳಿಸಲಾಗಿದ್ದು, ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಶಾಂತವೀರ, ಗ್ರೇಡ್ 2 ತಹಸೀಲ್ದಾರ್ ಪರಶುರಾಮ್ ಸೇರಿದಂತೆ ಇತರ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಿಮ್ಸ್ ಶವಗಾರದ ಮುಂದೆ ಮೃತ ಮಹಿಳೆಯ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಆರೋಪಿಗಳಾದ ಮಂಜುನಾಥ್ ಮತ್ತು ಕವಿತಾ ಎಂಬುವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಮೃತಳ ಸಾವಿಗೆ ನ್ಯಾಯ ಒದಗಿಸಬೇಕೆಂದು ಪೋಷಕರು ಒತ್ತಾಯಿಸಿದ್ದಾರೆ.
ಮತ್ತೊಮ್ಮೆ ಮುಖ್ಯಾಂಶಗಳು. ಭಗವಾನ್ ಮಹಾವೀರ್ ಜಯಂತಿ ಅಂಗವಾಗಿ ಮೆರವಣಿಗೆ, ಅಭಿಷೇಕ, ತೊಟ್ಟಿಲು ಸೇವೆ. ಜಂಗಮರ ಹಳ್ಳಿ ಕ್ರಾಸ್ ಬಳಿ 600 ಚೀಲ ಅನ್ನಭಾಗ್ಯ ಅಕ್ಕಿ ವಶ, ಅಕ್ರಮದ ಶಂಕೆ. ಚೇಗುಂಟ ಪಾರ್ವತಿ ಪರಮೇಶ್ವರ ಅದ್ಧೂರಿಯಾಗಿ ಜರುಗಿದ ಉಚ್ಛಾಯ. ಮಹಿಳಾ ನೌಕರರ ಕ್ರೀಡಾಕೂಟಕ್ಕೆ ಚಾಲನೆ, ಉತ್ತಮ ಆರೋಗ್ಯಕ್ಕೆ ಕ್ರೀಡೆ ಅಗತ್ಯ, ಶಿವಾನಂದ ಭಜಂತ್ರಿ. ಮತ್ತು ವಿವಾಹಿತ ಮಹಿಳೆಯ ಸಾವು, ಕೊಲೆ ಶಂಕೆ. ವಾರ್ತೆಗಳನ್ನು ಪ್ರಯತ್ನಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.